ರವಾ ರೊಟ್ಟಿ ಜೊತೆ ಕೊಕೊನಟ್ ಚಟ್ನಿ. GT ವರ್ಲ್ಡ್ ಮಾಲ್ಗೆ ಹೋದ್ವಿ. ಈ ಶರ್ಟ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು. ನಾಳೆ ತಿಂಡಿಗೆ ಏನು ಮಾಡಲಿ, ಅನಂತ್ ಅಂಬಾನಿ ಮದುವೆನೇ ನೆನಪಾಗ್ತಾ ಇತ್ತು. ವೈಟ್ ಆ್ಯಂಡ್ ಗೋಲ್ಡನ್ ಕಾಂಬಿನೇಷನ್. ಈ ಸ್ವೀಟ್ ಯಾರಿಗೆಲ್ಲ ನೆನಪಿದೆ ಬೇಕನ್ನಿಸ್ತಾ ಇದ್ರೆ ಎಲ್ಲರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ವೇತಾ ಮೊಗವೀರ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸಂಜೆ ಆಗಿರೋದ್ರಿಂದ ಹೊರಗಡೆ ಎಲ್ಲಾದರೂ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ನಾನು ನಮ್ಮಕ್ಕ ಹೊರಗಡೆ ಹೋಗ್ತಾ ಇದ್ದೀವಿ. ಇಬ್ಬರಿಗೂ ಏನಾದರೂ ತಿನ್ನೋಣ ಅನಿಸ್ತು. ಸೊ ಒಂದು ಹೋಟ್ಲಿಗೆ ಹೋದ್ವಿ. ಗೋಬಿ ಮಂಚೂರಿಯನ್ ಮತ್ತು ವಾಟರ್ ಮೆಲನ್ ಜ್ಯೂಸನ್ನು ಆರ್ಡ್ರ್ ಮಾಡಿ ತಿಂದ್ವಿ. ಅದಾದಮೇಲೆ ನಮ್ಮ ಅಕ್ಕಂಗೆ ಸ್ವಲ್ಪ ಶಾಪಿಂಗ್ ಮಾಡೋಕ್ಕಿತ್ತು. ಸೊ GT ವರ್ಲ್ಡ್ ಮಾಲ್ಗೆ ಹೋದ್ವಿ. ನೋಡೋಣ ಏನಾದರೂ ಇಷ್ಟ ಆದರೆ ತಗೊಳ್ಳೋಣ ಅಂದ್ಕೊಂಡು ಹೋದ್ವಿ. ಮಾಲ್ ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ಝುಡಿಯೋಕ್ಕೆ ಹೋದ್ವಿ ನಾವು. ನನಗೆ ಝುಡಿಯೋ ಪ್ರಾಡಕ್ಟ್ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಅಲ್ಲಿ ಯಾವಾಗಲೂ ಟ್ರೆಂಡಿಂಗಲ್ಲಿರೋ ಹೊಸ ಕಲೆಕ್ಷನ್ನೇ ಇರುತ್ತೆ. ಕ್ವಾಲಿಟಿ ಮತ್ತು ಪ್ರೈಸ್ ವೈಸ್ ಕೂಡ ಬೆಸ್ಟ್ ಅಂತಲೇ ನಂಗೆ ಅನಿಸೋದು. ನಿಮಗೂ ಕೂಡ ಶಾಪಿಂಗ್ ಮಾಡೋಕ್ಕೆ ಝುಡಿಯೋ ಬೆಸ್ಟ್ ಅನಿಸಿದರೆ ಎಸ್ ಅಂತ ಕಮೆಂಟ್ ಮಾಡಿ. ಇವತ್ತೇನು ಶಾಪಿಂಗ್ ಮಾಡೋ ಮೈಂಡ್ಸೆಟ್ ಇರಲಿಲ್ಲ ನನಗೆ. ಬಟ್ ಈ ಶರ್ಟ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು. ಆ ಕಲರ್ ಕೂಡ ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು. ಬಟ್ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಟು ಎಲ್ಲ ಕಡೆ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಇತ್ತು. ಗಣೇಶ ಹಬ್ಬ ಅಂತ ಟ್ರೆಡಿಷ್ನಲ್ ಇದರಲ್ಲೂ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ಅದರಲ್ಲಿ ನಂಗೆ ಒಂದು ಡ್ರೆಸ್ ತುಂಬ ಇಷ್ಟ ಆಯಿತು. ನೋಡಿ ವೈಟ್ ಆ್ಯಂಡ್ ಗೋಲ್ಡನ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕ್ಯೂಟಾಗಿತ್ತು. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಡ್ರೆಸ್ ನೋಡಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನಿಮಗೂ ಇದು ಬೇಕನ್ನಿಸ್ತಾ ಇದ್ದರೆ GT ವರ್ಲ್ಡ್ ಮಾಲಲ್ಲಿ ಸ್ಟೈಲಿನಲ್ಲಿ ಸಿಗುತ್ತೆ. ಆ್ಯಂಡ್ ಈ ಬ್ಯಾಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕ್ವಾಲಿಟಿ ವೈಸಲ್ಲೂ ಚೆನ್ನಾಗಿದೆ, ಕ್ಯೂಟಾಗಿತ್ತು. ಪ್ರೈಸ್ ಬಂದುಬಿಟ್ಟು $499 ಆ್ಯಂಡ್ 3 ಕಲರ್ಸಲ್ಲಿ ಸಿಗುತ್ತೆ. ನಿಮಗೆ ಇದು ಬೇಕನ್ನಿಸಿದ್ರೆ ಸ್ಟೈಲಿನಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಈ ಬ್ಯಾಗ್ ನೋಡಿದರೆ ಏನು ನೆನಪಾಗುತ್ತೆ? ನನಗಂತೂ ಅನಂತ್ ಅಂಬಾನಿ ಮದುವೆನೇ ನೆನಪಾಗ್ತಾ ಇತ್ತು. ಬಿಕಾಸ್ ಎಲ್ಲ ಆ್ಯಕ್ಟ್ರೆಸ್ ಕೈಯಲ್ಲೂ ಈ ಬ್ಯಾಗಂತೂ ಇದ್ದೇ ಇತ್ತು. ಸೊ ಇದು ನಿಮ್ಗೆ ಬೇಕನ್ನಿಸಿದ್ರೆ ಸ್ಟೈಲಿನಲ್ಲಿ ಸಿಗುತ್ತೆ. ನೋಡೋ ಒಂಥರ ಚೆನ್ನಾಗೇ ಇದೆ. ಬಟ್ ಅದರಲ್ಲಿ ಏನು ಹಾಕ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ. ಬೇಕಿದೆ ತಗೊಳ್ಳಿ. ಪ್ರೈಸ್ ಬಂದುಬಿಟ್ಟು $299ಗೆ ಸಿಗ್ತಾಯಿದೆ. ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಡ್ರೆಸ್ ನೋಡಿ, ಪ್ಯಾಟರ್ನ್ ಏನೋ ಚೆನ್ನಾಗೇ ಅನಿಸ್ತಾ ಇತ್ತು. ಬಟ್ ಕ್ವಾಲಿಟಿ ಒಂಥರ ಇತ್ತು. ಒಂಥರ ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಬರ್ತಾ ಇತ್ತಲ್ಲ ಆ ಥರ ಮೆಟೀರಿಯಲ್ಲು. ಪ್ರೈಸ್ ಮಾತ್ರ ವರ್ತಿಲ್ಲ, $799 ಅದಕ್ಕೆ. ಆ್ಯಂಡ್ ಹಾಗೆ ನಮ್ಮ ಬಾವ ಕಾಲ್ ಮಾಡಿದರು, ಅವ್ರು ಬಂದಿದ್ದರು. ಸೊ GT ವರ್ಲ್ಡ್ ಮಾಲ್ಗೆ ಒಂದು ಬಾಯ್ ಹೇಳ್ತಾ ಪಕ್ಕದಲ್ಲೇ ಏನಾದರೂ ತಿನ್ನೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಗಣೇಶನ ಕೂರಿಸಿದ್ರು. ಸೊ ಪಟಾಕಿನೆಲ್ಲ ಹೊಡಿತಾಯಿದ್ರು. ಮಜವಾಗಿತ್ತು ನೋಡೋಕ್ಕೆ. ಆ ಸೆಲೆಬ್ರೇಷನ್ನೆಲ್ಲ ನೋಡಿಬಿಟ್ಟು ದೋಸೆ ತಿನ್ನೋಣ ಅಂದ್ಬಿಟ್ಟು ದೋಸೆ ಶಾಪಿಗೆ ಹೋದ್ವಿ. ಸೊ 3 ಜನನೂ ಬೆಣ್ಣೆ ದೋಸೆ ತೊಗೊಂಡು ತಿಂದ್ವಿ. ಈ ಸ್ವೀಟ್ ಯಾರಿಗೆಲ್ಲ ನೆನಪಿದೆ? ನಾವಂತೂ ಚಿಕ್ಕ ವಯಸ್ಸಲ್ಲಿ ಇದನ್ನು ಹಾಲು ಸ್ವೀಟ್ ಅಂತ ಕರಿತಾ ಇದ್ವಿ. ನೀವೇನು ಕರಿತಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ನಾವು 3 ಜನ ಐಸ್ ಕ್ರೀಮ್ ತಿಂದುಬಿಟ್ಟು ಮನೆಗೆ ಹೋದ್ವಿ. ನಾನು ಹಾಗೆ ಮಲ್ತ್ಕೊಂಡೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಡೇ ಸ್ಟಾರ್ಟ್ ಮಾಡ್ತಾ ಇರೋದೇ ಗಿಡಗಳಿಗೆ ನೀರು ಹಾಕೋದ್ರಿಂದ. ಗಿಡಗಳಿಗೆ ನೀರು ಹಾಕೋದು, ಆಮೇಲೆ ಗಿಡಗಳನ್ನು ನೋಡ್ಕೊಳ್ಳೋದು ಅಂದರೆ ನನ್ನ ಫೇವ್ರೆಟ್ ಕೆಲಸನೇ ಅಂತ ಹೇಳ್ಬೋದು. ಬಿಕಾಸ್ ಗಿಡ ಬೆಳೀತಾ ಇರೋದು, ಆಮೇಲೆ ಹೂ ಬಿಡೋದು ಅದೆಲ್ಲ ನೋಡೋದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ. ನಂಗೆ ಮುಂಚೆಯಿಂದನೂ ಗಿಡಗಳನ್ನು ಬೆಳೆಸೋದಂದರೆ ತುಂಬ ಇಷ್ಟ ಆಗ್ತಿತ್ತು. ಸೊ ಇವಾಗ ನಮ್ಮ ಅಕ್ಕ ಮನೆಯಲ್ಲಿ ನಾನೇ ಗಿಡಗಳನ್ನು ನೋಡ್ಕೊತೀನಿ. ನಂಗೆ ಅದೊಂಥರ ಖುಷಿ ಸಿಗುತ್ತೆ. ಹಾಗಂತ ನಮ್ಮ ಅಕ್ಕ ಭಾವ ಇದನ್ನೆಲ್ಲ ಮಾಡಲ್ಲ ಅಂತಲ್ಲ. ಅವರು ವರ್ಕಿಗೆ ಹೋಗೋದ್ರಿಂದ ಸ್ವಲ್ಪ ಬ್ಯುಸಿಯಾಗಿರ್ತಾರೆ. ನಾನು ಮನೇಲಿರ್ತಿದ್ದೆ. ಸೊ ಇದನ್ನೆಲ್ಲ ನೋಡ್ಕೊತಿದ್ದೆ. ಗಿಡಗಳಿಗೆಲ್ಲ ನೀರು ಹಾಕಿದ ಮೇಲೆ ಪಾಟ್ಗಳನ್ನೆಲ್ಲ ನೋಡ್ತಾ ಇದ್ದೆ. ಚಿಕ್ಕದಾಗಿರೋ ಕಳೆ ಗಿಡ ಬೆಳೆದಿತ್ತು. ಸೊ ಅದನ್ನೆಲ್ಲ ಕಿತ್ತು ಡಸ್ಟ್ಬಿನ್ಗೆ ಹಾಕಿದೆ. ಕಳೆ ಗಿಡನೆಲ್ಲ ತೆಗಿಬೇಕು ಅಂತಾರೆ. ಮೇ ಬಿ ಮೇನ್ ರೀಸನ್ನು ಮೇನ್ ಗಿಡಕ್ಕೆ ತೊಂದರೆ ಆಗುತ್ತೆ ಅಂತ, ಅವ್ರು ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅಂತ ಇರ್ಬೋದು.
ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕಿಚನ್ಗೆ ಹೋದೆ. ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಕಿಚನ್ ಸ್ಲ್ಯಾಬ್ ಮತ್ತು ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನೈಟು ಜಿರಳೆ ಎಲ್ಲ ಓಡಾಡಿರ್ಬೋದು ಅಂತ. ಸೊ ಫಸ್ಟೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಏನು ಗೊತ್ತಾ, ನಾನು ಡೈಲಿ ಮಲ್ಕೊಳ್ಳೋ ಮುಂಚೆ ಒಂದು ದೊಡ್ಡ ಪ್ರಶ್ನೆ ನನ್ನ ತಲೆಯಲ್ಲಿ ಓಡಾಡ್ತಿರುತ್ತೆ. ಅದೇನಂದರೆ, ನಾಳೆ ತಿಂಡಿಗೆ ಏನು ಮಾಡಲಿ? ನಿಮಗೂ ಇದೇ ಥರ ಪ್ರಾಬ್ಲಮ್ ಇದೆಯಾ? ಹಾಗಾದರೆ ನನ್ನ ವಿಡಿಯೋಕ್ಕೆ ಒಂದು ಕಮೆಂಟ್ ಮಾಡಿ. ಯಾರಿಗೆ ಈ ಪ್ರಾಬ್ಲಮ್ ಇಲ್ವೋ ಅವರು ನೀವೇನು ಅಡುಗೆ ಮಾಡ್ತೀರಾ ಪ್ಲೀಸ್ ಆ ತಿಂಡಿ ಹೆಸರನ್ನು ಕಮೆಂಟ್ ಮಾಡಿ ಹೇಳಿ. ಸೊ ನೈಟೆಲ್ಲ ಥಿಂಕ್ ಮಾಡಿ ಬೆಳಗ್ಗೆಲ್ಲ ಯೋಚನೆ ಮಾಡಿ ನನ್ನ ಬ್ರೇಕ್ಫಾಸ್ಟ್ಗೆ ರವೆ ರೊಟ್ಟಿ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಹಾಗೆ ಬಾವದು ಬಾಕ್ಸ್ಗೋಸ್ಕರ ಪೊಟ್ಯಾಟೊ ರೈಸ್ ರೆಡಿ ಮಾಡ್ಕೊತಾ ಇದ್ದೀನಿ. ರವೆ ರೊಟ್ಟಿಗೆ ನಾನು ಒಂದು ಈರುಳ್ಳಿ, ಆಮೇಲೆ ಸ್ವಲ್ಪ ಅಂದರೆ 3 ಹಸಿಮೆಣಸು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ರವೆ ರೊಟ್ಟಿಗೆ ಮೊಸರನ್ನ ಯೂಸ್ ಮಾಡ್ತಾರೆ. ಬಟ್ ನಾನಿಲ್ಲಿ ಮೊಸರನ್ನ ಯೂಸ್ ಮಾಡ್ಕೊತಾ ಇಲ್ಲ, ನಾರ್ಮಲಾಗೆ ಮಾಡ್ತಾಯಿದ್ದೀನಿ. ಬಟ್ ಚೆನ್ನಾಗೇ ಬಂದಿತ್ತು. ವೆಜಿಟೇಬಲ್ಸ್ನೆಲ್ಲ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ 1.5 ಕಪ್ಪಷ್ಟು ರವೆನ ಒಂದು ಪಾತ್ರೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿಮೆಣಸು, ಕರಿಬೇವು ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡೆ. ಎಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ನಾನು 1 ಗ್ಲಾಸ್ ನೀರು ತೊಗೊಂಡು ಬಂದು ಸ್ವಲ್ಪನೇ ಆ್ಯಡ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಹೋದೆ. ಸೊ ಅದು ರೊಟ್ಟಿ ತಟ್ಟಕ್ಕೆ ಚೆನ್ನಾಗಿ ಬರಬೇಕು, ಆ ಕನ್ಸಿಸ್ಟೆನ್ಸಿ ತನಕ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಬರಬೇಕು. ರವೆ ಚೆನ್ನಾಗಿ ನೆನಿಬೇಕು, ಆವಾಗಲೇ ಅದನ್ನು ತಟ್ಟಕ್ಕೆ ಬರೋದು. ಅದಕ್ಕೋಸ್ಕರ 10 ನಿಮಿಷ ನೆನೆಲಿ ಅಂತ ಪಕ್ಕಕ್ಕಿಟ್ಟೆ. ಅಷ್ಟರಲ್ಲೇ ಪೊಟ್ಯಾಟೊ ರೈಸ್ಗೂ ರೆಡಿ ಮಾಡ್ಕೊತಾ ಇದ್ದೀನಿ. 1 ಈರುಳ್ಳಿ, 1/2 ಪೊಟ್ಯಾಟೊ, 2 ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡೆ. ಫಸ್ಟ್ ನಾನಿಲ್ಲಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಒಗ್ಗರಣೆಗೆ ಆಯಿಲ್ ಹಾಕಿಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಫ್ಲೇವರ್ಗೋಸ್ಕರ ಪಲಾವ್ ಎಲೆ, ಚಕ್ಕೆ ಮತ್ತು ಲವಂಗನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಕಟ್ ಮಾಡ್ಕೊಂಡಿರೋ ಹಸಿಮೆಣಸು ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು ಸೌಟ್ ಮಾಡಿಕೊಂಡೆ. ಅಷ್ಟರಲ್ಲಿ ರವೆನೂ ನೆಂದಿತ್ತು. ಬಟ್ ನಾನು ಕ್ಯಾರೆಟ್ ತುರಿದು ಹಾಕೋದನ್ನು ಮರ್ತ್ಕೊಂಡು ಬಿಟ್ಟಿದ್ದೆ. ಸೊ ಇವಾಗ ಕ್ಯಾರೆಟನ್ನು ತುರಿತಾ ಇದ್ದೀನಿ. ಅದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಟ್ಟು ಒಂದು ಸೈಡಲ್ಲಿ ಇಟ್ಟೆ. ಇವಾಗ ಪೊಟ್ಯಾಟೊ ರೈಸ್ಗೆ ಪೊಟ್ಯಾಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಸೌಟ್ ಮಾಡಿಕೊಂಡೆ. ಇವಾಗ ನಾನು ರೊಟ್ಟಿನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಗ್ಯಾಸ್ ಆನ್ ಮಾಡಿ ತವನೂ ಇಟ್ಟೆ. ಹಾಗೆ ಆ ಕಡೆ ಪೊಟ್ಯಾಟೊ ರೈಸ್ಗೆ ಪೊಟ್ಯಾಟೊ ಬೆಂದಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೆ. ಹಾಗೆ ಉಪ್ಪು ಎಷ್ಟು ಬೇಕೋ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ರೊಟ್ಟಿಗೆ ಬ್ಯಾಟರು ರೆಡಿಯಾಗಿದೆ. ಹಾಗೆ ತವನೂ ಕಾದಿತ್ತು. ಸೊ ಆಯಿಲನ್ನು ಅಪ್ಲೈ ಮಾಡಿಕೊಂಡೆ. ಹಾಗೆ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ಇಟ್ಕೊತೀನಿ. ಬಿಕಾಸ್ ರೊಟ್ಟಿ ತಟ್ಟುವಾಗ ಅದು ಕೈಗೆ ಸುಡುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ರೊಟ್ಟಿನ ತಟ್ತೀವಿ. ನೋಡಿ ಈ ಥರ. ಸೊ ಚೆನ್ನಾಗೇ ಬರ್ತಾಯಿತ್ತು. ಕರ್ಡ್ ಹಾಕಿಲ್ಲ ಅಂದ್ರೂ ರೊಟ್ಟಿ ತಟ್ಟಕ್ಕೆ ಚೆನ್ನಾಗೇ ಬರ್ತಾಯಿತ್ತು. ಹಾಗೆಯೇ ನಾನು ಪೊಟ್ಯಾಟೊ ರೈಸ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ಅರ್ಧ ಸ್ಪೂನ್ ಹಳದಿ ಪೌಡರ್, 1 ಸ್ಪೂನ್ ಗರಂ ಮಸಾಲ ಪೌಡರ್, 1 ಸ್ಪೂನು ಖಾರದ ಪೌಡರ್ನ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ಕಡೆ ರೊಟ್ಟಿ ಬೆಂದಿದೆ ನೋಡಿಬಿಟ್ಟು ಅದನ್ನು ಮುಚ್ಚಿ ಹಾಕಿದೆ. ಇವಾಗ ಗೊಜ್ಜು ರೆಡಿಯಾಗಿತ್ತು. ಸೊ ರೈಸನ್ನು ಆ್ಯಡ್ ಮಾಡಿಬಿಟ್ಟು ಪೊಟ್ಯಾಟೊ ರೈಸನ್ನ ರೆಡಿ ಮಾಡಿದೆ. ಹಾಗೆ ಬಾವಾಗೆ ಬಾಕ್ಸಿಗೂ ರೆಡಿ ಮಾಡಿ ಪಕ್ಕಕ್ಕಿಟ್ಟೆ. ನೆಕ್ಸ್ಟ್ ನಾನು ರೋಟಿಗೆ ಚಟ್ನಿನ ರೆಡಿ ಮಾಡಿಕೊಂಡೆ. ಸ್ವಲ್ಪ ಕಾಯಿ ತುರಿ, ಅದರ ಹಾಫಷ್ಟು ಹುರಿಗಡಲೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ, 3 ಹಸಿಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಗ್ಗರಣೆ ಕೊಟ್ಟೆ. ಚಟ್ನಿ ರೆಡಿ ಆಯಿತು. ಇವತ್ತಿನ ನನ್ನ ಬ್ರೇಕ್ಫಾಸ್ಟಲ್ಲಿ ರವೆ ರೊಟ್ಟಿ ಜೊತೆ ಕೊಕೊನಟ್ ಚಟ್ನಿ ಇತ್ತು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.